ದೇವರಾದಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ದಿನಮಾನಗಳಲ್ಲಿ ಮಹಾ ಉಪವಾಸವನ್ನು ಕಲಿತಾ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೇವೆ. ಮಹಾ ಉಪವಾಸದಲ್ಲಿ ನಾವು ಸಿದ್ಧರಾಗ್ತಾ ಇದ್ದೇವೆ. ದೇವರ ಆತ್ಮಿಕವಾದಂಥ ವಿಷಯಗಳಲ್ಲಿ ಮುಂದುವರಿಯಲಿಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ಈ ದಿನ ನಮ್ಮ ಧ್ಯಾನಕ್ಕಾಗಿ ನಮ್ಮ ಸಭೆಯಾಗಿ ನಮಗೆ ಆರಿಸಿಕೊಟ್ಟಿರುವಂಥ ಸತ್ಯವಾದ ಭಾಗವು ಯೆಶಾಯ ಪ್ರವಾದಿಯ ಪುಸ್ತಕ 28ನೇ ಅಧ್ಯಾಯ 14ರಿಂದ 29ವರೆಗೂ ಇರುವಂಥ ವಾಕ್ಯಗಳು ಮತ್ತು ಹೊಸ ಒಡಂಬಡಿಕೆಯಿಂದ ಅಪೊಸ್ತಲನಾದ ಪೌಲನು ಕೊಲೋಸದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 9ರಿಂದ 22ವರೆಗೂ ಇರುವಂಥ ವಾಕ್ಯಗಳು ಕೂಡ ಆಗಿದೆ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಪ್ರವಾದಿಯು ಎಫ್ರಾಯಿಮ್ ದೇವರು ಆರಿಸಿಕೊಂಡಂಥ ಜನಾಂಗ, ದೇವರ ವತ್ಸಲ ಪುತ್ರರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದ್ದೇವೆ. ಆದರೆ ಎಫ್ರಾಯಿಮ್ ದೇವರ ಪ್ರೀತಿಯಿಂದಲೂ ದೇವರ ಕರುಣೆಯಿಂದಲೂ ಅಗಲಿ ಹೋಗಿ ಪಾಪಕ್ಕೆ ಒಳಗಾಗಿ ಧರ್ಮ ನಿಂದಕರೊಡನೆ ಸೇರಿಕೊಂಡಿದೆ ಎಂಬುದಾಗಿ ಪ್ರವಾದಿ 22ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ. ಯೆಶಾಯ ಪ್ರವಾದಿ ಹೇಳ್ತಾ ಇದೆ, ದೇವರು ನಿಮ್ಮನ್ನು ಕರೆದು ಅಂಧಕಾರದಿಂದ ಅದ್ಭುತ ಪ್ರಕಾಶಕ್ಕೆ ನಡೆಸಿರುವಾಗ ನೀವು ದೇವರ ಅಂಗೈಯಲ್ಲಿ ನಡೆದಂಥ ವಿಷಯವನ್ನು ಮರೆಯಬಾರದು. ನೀವೀಗ ವಾಸ ಮಾಡುವಂಥದ್ದು ಕಾರ್ಗತ್ತಲೆಯ ಜೊತೆಯಲ್ಲಿ ಆಗಿದೆ ಎಂಬುದಾಗಿ ಪ್ರವಾದಿ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಪ್ರವಾದಿ ಹೇಳಲ್ಪಡುವಂಥದ್ದು ಇಸ್ರಾಯೇಲೇ ಅಥವಾ ಎಫ್ರಾಯಿಮೇ, ನೀವು ತಿಳಿಯಬೇಕಾಗಿರುವಂಥ ವಿಷಯ, ನೀವು ಕಾರ್ಗತ್ತಲೆಯ ಮಾರ್ಗದಲ್ಲಿ ಸಂಚಾರ ಮಾಡಿ ಧರ್ಮ ನಿಂದಕರೊಡನೆ ಸೇರಿಕೊಂಡಿದ್ದಿ ಎಂಬುದಾಗಿ. ನೀವು ಅಲ್ಲಿಂದ ಹಿಂದಿರುಗಿ ಬರಬೇಕು. ಅಲ್ಲಿ ಬರೆಯಲ್ಪಟ್ಟಿದೆ, ಅವರ ಒಪ್ಪಂದವು ಪಾತಾಳದೊಂದಿಗೂ ಅವರ ಒಡಂಬಡಿಕೆ ಮೃತ್ಯುವಿನೊಂದಿಗೂ ಆಗಿದೆ ಎಂಬುದಾಗಿ. ಅಂದರೆ ಅದರ ಅರ್ಥ ದೇವರ ಚಿತ್ತದಿಂದ ಎಫ್ರಾಯಿಮ್ ದೂರ ಹೋಗಿದೆ. ಆದರೆ ಎರಡನೇ ಭಾಗಕ್ಕೆ ಬರುವಾಗ ಯೆಶಾಯ ಪ್ರವಾದಿ ಪುಸ್ತಕ 22ನೇ ಅಧ್ಯಾಯ 14ರಿಂದ ಇರುವಂಥ ವಾಕ್ಯಗಳು ಬರುವಾಗ ಇಸ್ರಾಯೇಲಿಗೆ ಯೆಶಾಯ ಪ್ರವಾದಿ ಒಂದು ಎಚ್ಚರಿಕೆ ನೀಡುತ್ತಾ ಇದೆ. ದೇವರು ನಿಮ್ಮನ್ನು ಹಗಲು ಮೇಘಸ್ತಂಭವಾಗಿಯೂ ರಾತ್ರಿ ಅಗ್ನಿಸ್ತಂಭವಾಗಿಯೂ ನಡೆಸಿದ ವಿಧಗಳನ್ನು ಮರೆತು ಹೋಗಿರುವುದರಿಂದ, ದೇವರ ಬೆಳಕಿನ ಕಡೆಯಿಂದ ನೀವು ಅಂಧಕಾರದ ಜೊತೆಯಲ್ಲಿ ಸೇರಿಕೊಂಡಿರುವುದರಿಂದ ಹಿಂದಿರುಗಿ ಬನ್ನಿರಿ ಎಂಬುದಾಗಿರುವಂಥ ಆಹ್ವಾನವನ್ನು ಪ್ರವಾದಿ ಕೊಡ್ತಾ ಇದೆ. ಮೊದಲನೇದಾಗಿ ಆ ಭಾಗ ಈ ಉಪವಾಸ ದಿನಮಾನಗಳಲ್ಲಿ ನಮಗೆ ಕೂಡ ಎಚ್ಚರಿಸುವಂಥ ವಿಷಯ ಒಂದು, ನೀವು ಅಂಧಕಾರದೊಂದಿಗೆ ಸೇರಿಕೊಳ್ಳಬಾರದು ಎಂಬುದಾಗಿ. ಅಂಧಕಾರ ಎಂಬುದಾಗಿ ಹೇಳುವಾಗ ಈ ಎಫ್ರಾಯಿಮಿನ ವಿಷಯವಾಗಿಯೂ ಅಥವಾ ಇಸ್ರೇಲಿನ ವಿಷಯವಾಗಿ ನೋಡುವಾಗ ವ್ಯಭಿಚಾರ, ಆಪಚಾರ, ಕಲಹ, ಮೋಸ, ವಿದ್ವೇಷ, ಹೊಟ್ಟೆ ಕಿಚ್ಚು ಮತ್ತು ಮಾಟ, ಮಂದ್ರ ಇತ್ಯಾದಿ ವಿಷಯಗಳ ಬಗ್ಗೆ ಅಲ್ಲಿ ಪ್ರವಾದಿಯು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೆ. ನೀವು ದೇವರ ಕರಗಳಲ್ಲಿ ಹಸ್ತಗಳಲ್ಲಿ ಒಳಪಟ್ಟು ದೇವರ ಅಂಗೈಯಲ್ಲಿ ಇರುವಾಗಲೂ ದೇವರನ್ನ ಮರೆತಿದ್ದೀರಿ ಎಂಬುದಾಗಿ ಪ್ರವಾದಿ ಕೇಳ್ತಾ ಇದ್ದಾನೆ. ದೇವರನ್ನ ಮರೆತು ದೂರ ಹೋದಂಥ ಎಫ್ರಾಯಿಮಿಗೆ ಹೇಳ್ತಾ ಇದೆ, ಪುನಃ ನಿನಗೆ ಮಕ್ಕಳ ಹಕ್ಕನ್ನು ಕೊಡಲಿಕ್ಕೆ ದೇವರು ಸಿದ್ಧವಾಗಿದೆ. ಅದಕ್ಕೆ ನೀನು ಮಾಡಬೇಕಾಗಿರೋದು ಪಾಪದ ಸಂಬಳವಾಗಿರುವಂಥ ಮರಣದ ಕಡೆಯಿಂದ ದೇವರ ಉಚಿತಾರ್ಥವರವಾಗಿರುವಂಥ ಒಂದು ಪ್ರೀತಿಯ ಕಡೆಗೆ, ಬೆಳಕಿನ ಕಡೆಗೆ ಬರಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯ, ಪಾಪದ ಸಂಬಳವು ಮರಣವು, ದೇವರ ಉಚಿತಾರ್ಥ ವರವು ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿತ್ಯ ಜೀವ ಎಂಬುದಾಗಿ. ಇದೇ ವಿಷಯವನ್ನು ಎಫ್ರಾಯಿಮ್ ಎಂಬ ಊರಿನ ಬಗ್ಗೆ, ಎಫ್ರಾಯಿಮ್ ಎಂಬ ದೇವರ ಮಕ್ಕಳ ಬಗ್ಗೆ ಪ್ರವಾದಿ ಕೂಡ ಹೇಳ್ತಾ ಇದೆ. ನೀವು ಒಮ್ಮೆ ದೇವರ ಮಕ್ಕಳಾಗಿದ್ದರು, ಈಗ ದೇವರ ಮಕ್ಕಳೆಂಬ ಹಕ್ಕನ್ನು ಕಳೆದುಕೊಂಡು ಅಂಧಕಾರದ ಶಕ್ತಿಗಳೊಡನೆ ಸೇರಿಕೊಂಡಿದ್ದಿ, ಹಿಂದಿರುಗಿರಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವು ನಮಗೆ ಕೊಡುವಂಥ ಎಚ್ಚರಿಕೆ. ಈ ಉಪವಾಸ ದಿನಮಾನಗಳಲ್ಲಿ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಒಡನಾಟಗಳಲ್ಲಿ ಅಂಧಕಾರದ ಶಕ್ತಿಗಳೊಡನೆ, ಪಾಪದ ಶಕ್ತಿಗಳೊಡನೆ ಏನಾದರೂ ಸಂಬಂಧ ನಮಗಿದ್ದರೆ ಅದು ಮುರಿಯಬೇಕು. ಕ್ರಿಸ್ತನ ಸಂಬಂಧಕ್ಕೆ, ಬೆಳಕಿನ ಸಂಬಂಧಕ್ಕೆ ಬರಬೇಕು. ಅದೇ ಯೇಸುಸ್ವಾಮಿ ನಮಗೆ ಹೇಳು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 13ರಿಂದ ಇರುವಂಥ ವಾಕ್ಯಗಳಲ್ಲಿ ಬರೆಯುತ್ತಾ ಇದೆ. ನಾವು ಬೆಳಕಿನ ಮಾರ್ಗದಲ್ಲಿ ಸಂಚಾರ ಮಾಡಬೇಕು, ಪ್ರಯಾಣ ಮಾಡಬೇಕು. ಆ ಬೆಳಕಿನ ದೃಷ್ಟಿಯಲ್ಲಿ ಹೋದರೆ ಮಾತ್ರ ನಿತ್ಯ ಜೀವಕ್ಕೆ ಅಥವಾ ದೇವರ ಕಡೆಗೆ, ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಎಂಬುದಾಗಿ ಯೆಶಾಯ ಪ್ರವಾದಿ ನಮಗೆ ಕೊಡುವಂಥ ಎಚ್ಚರಿಕೆ. ಅಂಧಕಾರದ ಶಕ್ತಿಗಳೊಡನೆ ನೀವು ಲಯ ಮಾಡಿಕೊಳ್ಳಬಾರದು, ಸಂಬಂಧ ಮಾಡಿಕೊಳ್ಳಬಾರದು, ಅದರ ಜೊತೆಯಲ್ಲಿ ಸಂಚಾರ ಮಾಡಬಾರದು ಎಂಬುದಾಗಿ. ಎರಡನೇದಾಗಿ ಯೆಶಾಯ ಪ್ರವಾದಿ 22ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನೀವು ಹಿಂದಿರುಗಿರಿ, ದೇವರ ವಾಕ್ಯದ ಕಡೆಗೆ ಗಮನ ಕೊಡ್ರಿ, ದೇವರ ಶಬ್ದವನ್ನು ಕೇಳಿರಿ, ದೇವರ ಮಾತುಗಳನ್ನು ಲಾಲಿಸಿರಿ ಎಂಬುದಾಗಿ. ಎರಡನೇದು, ದೇವರ ಶಬ್ದಕ್ಕೆ ಕಿವಿಗೊಡಬೇಕು. ಒಂದು, ಅಂಧಕಾರದ ಜೊತೆಯಲ್ಲಿ ಪ್ರಯಾಣ ಮಾಡಬಾರದು. ಎರಡು, ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ನಾವು ಅಂಧಕಾರದ ಶಕ್ತಿಗಳನ್ನು ಸೋಲಿಸಿ ಬೆಳಕಿನ ಮಾರ್ಗಕ್ಕೆ ಹೋಗುವಾಗ ದೇವರ ಶಬ್ದವನ್ನು ನಾವು ಕೇಳಬೇಕು. ಹೇಗೆ ಅಂತ ಕೇಳಿದರೆ, ಆತ್ಮೀಯ ವಿಷಯಗಳಲ್ಲಿ 50 ದಿವಸಗಳಲ್ಲಿ ನಾವು ಪ್ರಾರ್ಥಿಸ್ತೇವೆ, ಉಪವಾಸ ಮಾಡುತ್ತೇವೆ, ಧ್ಯಾನ ಮಾಡುತ್ತೇವೆ, ಕಲಿಯುತ್ತೇವೆ, ಪ್ರಸಂಗ ಮಾಡುತ್ತೇವೆ, ಆರಾಧನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ, ಉಪವಾಸಗಳನ್ನು ಕೂಡ ಮಾಡುತ್ತೇವೆ. ಇದೆಲ್ಲವೂ ಒಳ್ಳೆಯದು. ಆದರೆ ಇದು ಇಲ್ಲಿ 50 ದಿವಸಗಳಲ್ಲಿ ಮುಗಿಯುವಂಥದ್ದಲ್ಲ.
ಪ್ರವಾದಿ ನಮಗೆ ಕೊಡುವಂಥ ಒಂದು ಆಹ್ವಾನ, ಎಚ್ಚರಿಕೆ, ಇದನ್ನು ಮುರಿಯಬಾರದು, ಇದನ್ನು ಮುಂದುವರಿಸಬೇಕು. ನೀವು ಈ ಹೊತ್ತು ದೇವರ ವಾಕ್ಯಕ್ಕೆ ಕಿವಿಗೊಡಿರಿ, ದೇವರ ಮಾತುಗಳನ್ನು ಲಾಲಿಸಿರಿ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ನಮ್ಮ ಜೀವನದಲ್ಲಿ ದೇವರ ಪ್ರಾರ್ಥನೆಯಲ್ಲಿಯೂ ಆತ್ಮೀಯ ದರ್ಶನಗಳಲ್ಲಿಯೂ ನಾವು ಬೆಳೆಯುವಾಗ ಎರಡು ವಿಷಯಗಳು ಯಾವಾಗಲೂ ನಮ್ಮ ನೆನಪಲ್ಲಿ ಇರಬೇಕೆಂಬುದಾಗಿ ಎಫ್ರಾಯಿಮಿಗೆ, ಇಸ್ರಾಯೇಲಿಗೆ ಹೇಳ್ತಾ ಇದೆ. ಅದೇನಂತ ಹೇಳಿದ್ರೆ, ಒಂದು, ಎಚ್ಚರಿಕೆ ವಹಿಸಿರಿ, ಪಾಪವು ಅಂಧಕಾರವು ನಿಮ್ಮ ಪಕ್ಕದಲ್ಲೇ ಇದೆ, ಅದರ ಜೊತೆಯಲ್ಲಿ ನೀವು ಸೇರಬಾರದು. ಎರಡು, ದೇವರ ವಾಕ್ಯವು ನಿಮ್ಮ ಹತ್ತಿರದಲ್ಲಿ ಇದೆ, ಆರಾಧನೆಗಳು ನಿಮ್ಮ ಹತ್ತಿರದಲ್ಲಿದೆ, ನೀವು ಅದನ್ನು ಕೇಳಿರಿ, ಲಾಲಿಸಿರಿ, ಅದಕ್ಕೆ ತಕ್ಕಂತೆ ಜೀವನವನ್ನು ಮುಡಿಪಾಗಿ ಇಟ್ಟುಕೊಳ್ಳಿರಿ ಎಂಬುದಾಗಿ. ಉಪವಾಸ ದಿನಮಾನಗಳಲ್ಲಿ ಪಾಪಕ್ಕೆ ಸಂಧಿ ಮಾಡಿಕೊಳ್ಳದೆ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ದೇವರ ದರ್ಶನದಲ್ಲಿ ದೇವರ ಅನುರೂಪರಾಗಿ ನಾವು ಬೆಳೆಯಲಿಕ್ಕೆ ಸಿದ್ಧರಾಗಬೇಕು. ಈ ದೇವರ ವಾಕ್ಯವು ಪ್ರತಿದಿನ ನಮ್ಮ ಜೀವನವನ್ನು ಬದಲಾವಣೆಗೊಳಿಸುವಂಥದ್ದಾಗಿರಬೇಕು. ಆ ಬದಲಾವಣೆಗಳ ಮೂಲಕವಾಗಿ ನಮ್ಮ ಆತ್ಮೀಯ ಜೀವನವು ಬೆಳೆಯಬೇಕು. ಹಾಗೆ ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡುವಂಥ ದೇವರ ಮಕ್ಕಳನ್ನು ಕೂಡ ಆತ್ಮೀಯ ದೃಷ್ಟಿಯಲ್ಲಿ ನಡೆಸುವುದಕ್ಕೆ ನಮಗೆ ಸಾಧ್ಯವಾಗಬೇಕು. ಈ ಉಪವಾಸ ದಿನದಲ್ಲಿ ಈ ರೀತಿಯಲ್ಲಿ ಆತ್ಮೀಯ ದರ್ಶನದಲ್ಲಿ ಬೆಳೆಯಲಿಕ್ಕೆ ನಮಗೂ ಸಾಧ್ಯವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇದರ ಜೊತೆಯಲ್ಲಿ ಹೇಳಬೇಕಾದದ್ದು, ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಕೊಲೋಸದವರಿಗೆ ಕೂಡ ಇದೇ ವಿಷಯವನ್ನು ಹೇಳ್ತಾ ಇದೆ. ನೀವು ದೇವರ ವಾಕ್ಯವನ್ನು, ವಿಶ್ವಾಸವನ್ನು ಕಳ್ಕೊಂಡಿದ್ದೀರಿ, ಪುನಃ ನೆಲೆಗೊಳ್ಳಿರಿ ಎಂಬುದಾಗಿ. ಅಂದರೆ ಹಳೆಯ ಒಂದು ಉತ್ತಮ ಬದುಕಿಗೆ, ನೀವು ದೇವರಲ್ಲಿ ಕಂಡುಕೊಂಡಂತಹ ದಿನದಲ್ಲಿ ದೇವರ ದೃಷ್ಟಿಯಲ್ಲಿ ಆತ್ಮೀಯ ದರ್ಶನಕ್ಕೆ ಅಥವಾ ವಿಶ್ವಾಸ ಜೀವನಕ್ಕೆ ಬಂದಾಗ ಇದ್ದಂಥ ಆ ಹಳೆಯ ಒಂದು ಆತ್ಮೀಯ ಪದ್ಧತಿಯನ್ನು, ಅಥವಾ ಇಸ್ರಾಯೇಲ್ ಜನರಿಗೆ ಹೇಳುವಂಥದ್ದು, ನೀವು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾಗ ನಿಮ್ಮನ್ನು ಕರೆದು ಬೇರ್ಪಡಿಸಿ ನಡೆಸಿದ ವಿಧಗಳನ್ನು ನೆನೆಸಿಕೊಳ್ಳಿ, ಪುನಃ ನೀವು ವತ್ಸಲ ಪುತ್ರರಾಗಿರಿ ಎಂಬುದಾಗಿ. ಎಫ್ರಾಯಿಂ ದೇವರ ಆತ್ಮೀಯ ದರ್ಶನದಿಂದ ಹೊರಗೆ ಹೋಗಿ ಆ ಪುತ್ರತ್ವದ ಹಕ್ಕನ್ನು ಕಳೆದುಕೊಂಡಾಗ ಪ್ರವಾದಿ ಹೇಳ್ತಾ ಇದೆ, ಪುನಃ ನಿಮ್ಮನ್ನು ಸೇರಿಸಿಕೊಳ್ಳಲಿಕ್ಕೆ ದೇವರಿಗೆ ಮನಸ್ಸಿದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ಪುನಃ ಸೇರಿಸಲಿಕ್ಕೆ ದೇವರಿಗೆ ಮನಸ್ಸಿದೆ. ತನ್ನ ಪುತ್ರನಾದ ಕ್ರಿಸ್ತನ ಮೂಲಕವಾಗಿ ಆತ್ಮೀಯವಾದ ಅನುಭವಗಳಿಗೆ, ಆತ್ಮೀಯವಾದ ಒಂದು ಜೀವನಕ್ಕೆ ಕ್ರಿಸ್ತನು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಅವನು ನಮಗೋಸ್ಕರ ಪ್ರಾಣ ಕೊಟ್ಟು ಬಲಿಯಾಗಿ ಯಜ್ಞವಾಗಿ ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿರುವಾಗ ನಾವು ಆ ರಕ್ತದ ಮೂಲಕವಾಗಿ ಕ್ರಿಸ್ತನ ಕರೆವಿಕೆಯನ್ನು ಕೇಳಬೇಕು. ಇವತ್ತು ಕೂಡ ಕ್ರಿಸ್ತನು ನಮಗೆ ಕರೆಯುತ್ತಾ ಇದ್ದಾನೆ, ಮಗನೇ ಮಗಳೇ ಬಾ, ನಾನು ನಿನ್ನನ್ನು ಮಗಳಾಗಿ, ಮಗನಾಗಿ, ಮಕ್ಕಳಾಗಿ ಸೇರಿಸಲಿಕ್ಕೆ ಶಕ್ತನಾಗಿದ್ದೇನೆ. ಆ ಎಫ್ರಾಯಿಂ ದೇವರ ವತ್ಸಲ ಪುತ್ರರಾಗಿದ್ದ ಹಾಗೆ ನಾವು ಕೂಡ ದೇವರ ವತ್ಸಲ ಪುತ್ರರಾಗಿ, ದೇವರ ಪ್ರೀತಿಯ ಪಾತ್ರರಾಗಿ ಮುಂದೆ ಹೋಗೋಣ. ಅದಕ್ಕೆ ಈ ದಿನಮಾನಗಳಲ್ಲಿ ದೇವರು ನಮಗೆ ಸಹಾಯ ಮಾಡಲಿ. ನಮಸ್ಕಾರ.